ಹೆಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಇವಾಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ನಮಗಿಲ್ಲಿ ಬಿಸಿಲುಗಾಲ ಅಂದರೆ ಒಂಥರ ವಿಂಟರ್ ಮುಗಿದು ನಮ್ಗೆ ಇವಾಗ ತಾನೇ ಬಿಸಿಲು ಸ್ಟಾರ್ಟ್ ಆಗಿದೆ. ಬಿಸಿಲು ಅಂದ್ರೆ ಹೆಂಗಂದರೆ ಒಂದು 10-12 ಡಿಗ್ರಿ ಬಂದುಬಿಟ್ರೆ ನಮ್ಗೆ ಏನೋ ಒಂಥರ ಖುಷಿ ಬರುತ್ತೆ. ಸುಮಾರು ಎಲ್ಲ ಕಡೆನೂ ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ. ಎಲ್ಲ ದೇಶದಲ್ಲೂ ಕೂಡ ಬಿಸಿಲುಗಾಲ ಬಂದ ತಕ್ಷಣ ಆಮೇಲೆ ಸುಮಾರು ಜನ ಮಕ್ಕಳು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲರೂ ಮನೇಲಿದ್ದಾರೆ ಅಂದ್ಕೊತೀನಿ. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮನೇಲಿ ಬಂದುಬಿಟ್ರೆ ಐ ಕ್ಯಾನ್ ಇಮ್ಯಾಜಿನ್ ಎಷ್ಟು ಕಷ್ಟ ಅಲ್ವಾ. ಎಲ್ಲರೂ ತುಂಬಿದ ಮನೆ, ಮಕ್ಕಳು ಬೇರೆ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಹಸು ಜಾಸ್ತಿ ಆಗಿಬಿಡುತ್ತೆ ಮಕ್ಕಳಿಗೆ ಅಲ್ಲಿ ಹೋಗ್ತಾ ಬಂದರೆ. ಬಟ್ ಆದರೆ ಮನೆಯಲ್ಲಿದ್ದವರು ತಾಯಂದ್ರಿಗೆ ತುಂಬಾ ಕಷ್ಟ. ಏಕೆಂದರೆ ಈ ಮಕ್ಕಳು ಹಸು ಹಾಕ್ಕೊಂಡು ಬಂದ ತಕ್ಷಣ ಅವ್ರಿಗೆ ಏನು ಕೊಡಬೇಕು ಅನ್ನೋದು ಅಲ್ಲದೆ ಕೂಡ ಈ ಬಿಸಿಲುಗಾಲ ಬಂದ ತಕ್ಷಣ ಅಡುಗೆ ಮನೆಯಲ್ಲಿರೋದು ತುಂಬಾ ಕಷ್ಟ ಅಲ್ವಾ. ಅದಕ್ಕೆ ನಿಮಗೆ ಬೇಗ ಅಡುಗೆ ಮುಗ್ದೋಗಿರಬೇಕು, ಮಕ್ಕಳಿಗೆ ಹೊಟ್ಟೆ ತುಂಬ ಚೆನ್ನಾಗಿ ಫಾಸ್ಟಾಗಿ ತುಂಬಿರಬೇಕು. ಆ ಥರ ಅಡುಗೆ ಮಾಡಿದ್ರೆ ಎಲ್ರಿಗೂ ಈಸಿ ಅಲ್ವಾ. ಅದೇ ಥರ ಸಮಥಿಂಗ್ ನಾನೇನು ಅಂದ್ಕೊಂಡಿದ್ದೀನಿ ಇವತ್ತು ಮಾಡೋಣ ಅಂತ. ಅಡುಗೆ ಮನೆಯಲ್ಲೇ ಕಮ್ಮಿ ಕೆಲಸ ಆಗಬೇಕು, ಮಕ್ಕಳು ಹೊಟ್ಟೆ ಚೆನ್ನಾಗಿ ತುಂಬಿರಬೇಕು, ಮಕ್ಕಳಿಗೆ ಬೇಜಾರಾಗಬಾರ್ದು. ಆ ಥರದ ಅಡುಗೆ ಅಂದರೆ ಯಾವ್ದು ಹೇಳಿ ನೋಡೋಣ? ಪಿಜ್ಜಾ ಅಲ್ವಾ. ಪಿಜ್ಜಾ ಅಂದ ತಕ್ಷಣ ನಮಗೆಲ್ರಿಗೂ ಒಂದೇ ತಲೆನಲ್ಲಿ ಬರೋದು ಅದು ಹೆಲ್ತಿ ಇರಲ್ಲ ಅಂತ. ಇವತ್ತು ನಾನು ತುಂಬ ಹೆಲ್ತಿ ಆಗಿರುವಂಥ ಒಂದು ಪಿಜ್ಜಾ ಮಾಡಿ ತೋರಿಸ್ತೀನಿ. ಅದು ತುಂಬ ಈಸಿ ಮಾಡೋಕ್ಕೂ ಕೂಡ. ನಮ್ಮ ಮನೆಯಲ್ಲಿ ಇನ್ನೂ ನಮ್ಮಿಬ್ಬರು ಮಕ್ಕಳು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಇಲ್ಲೆಲ್ಲ ಮೇ ತಿಂಗಳಲ್ಲಿ ಎಕ್ಸಾಮ್ ಇರುತ್ತೆ. ಸೊ ನಮ್ಮೆಲ್ಲ ಮಕ್ಕಳು ಇನ್ನೂ ತುಂಬಾ ಓದ್ತಾ ಇದ್ದಾರೆ. ಇವತ್ತು ವಾಪಸ್ ಸ್ಕೂಲಿಗೆ ಹೋಗಿದ್ದಾರೆ. ನಮ್ಮ ಸನಿಕಾ ಮನೆಗೆ ಬಂದ ತಕ್ಷಣ ಅವಳು ತುಂಬ ಹಸಿವಾಗಿರುತ್ತೆ ಪುಟ್ಟಮ್ಮಗೆ. ಅದ್ರಗೋಸ್ಕರ ಬೇಗನೆ ನಾನು ಪಿಜ್ಜಾ ಮಾಡಿಬಿಡ್ತೀನಿ. ಅದ್ರ ಜೊತೆಯಲ್ಲಿ ನಿಮಗೂ ಕೂಡ ತಿಳಿಸ್ತೀನಿ ಹೇಗೆ ಮಾಡೋದು ಅಂತ. ಪಿಜ್ಜಾ ಅಂದ ತಕ್ಷಣವೇ ನಮ್ಮ ತಲೆನಲ್ಲಿ ಬರೋದು ಏನು ಗೊತ್ತಾ? ಮೈದಾ ಹಿಟ್ಟಲಿಂತ ಮಾಡಿರ್ತೀವಿ, ಹೊಟ್ಟೆ ನೋವು ಗ್ಯಾರಂಟಿ, ಮಕ್ಕಳಿಗೆ ಅರ್ಥ ಆಗಲ್ಲ ಅಂತ ಅನ್ಕೊತೀವಿ. ಆದರೆ ಇವತ್ತಿನ ಪಿಜ್ಜಾ ತುಂಬಾ ಹೆಲ್ತಿ ಆಗಿದೆ, ತುಂಬ ಪೌಷ್ಟಿಕ ಆಹಾರ, ಆರಾಮಿಗೆ ಒಳ್ಳೆ ಫ್ರೂಟ್ಸ್, ಒಳ್ಳೆ ವೆಜಿಟೇಬಲ್ಸ್, ಎಲ್ಲ ರೀತಿಯಲ್ಲಿಂತ ಫುಲ್ ಪ್ಯಾಕ್ಡ್ ವಿತ್ ನ್ಯೂಟ್ರಿಷನ್ಸ್. ಎದ್ದ ತಕ್ಷಣವೇ ಹಿಟ್ಟನ್ನು ಕಲಿಸ್ಕೊಂಡೆ. ಫಸ್ಟಿಗೆ ನೀವು ಒಂದು ಕಪ್ ಮೆಜರ್ಮೆಂಟ್, ನಂದು ಅದೇ ಮಾಮೂಲು ಕಪ್ಪು, ನಾನು ಯಾವಾಗಲೂ ಇದೇ ಕಪ್ಪೇ ಬಳಸೋದು. ಈ ಚಿಕ್ಕ ಕಪ್ ಇದೆಯಲ್ಲ, ನಮ್ಮ 4 ಜನಕ್ಕೆ ಆಗೋ ಹಾಗೆ ಪಿಜ್ಜಾ ಮಾಡಿದ್ದೀನಿ. 4 ಪಿಜ್ಜಾ, ಮೀಡಿಯಮ್ ಸೈಜ್ ಪ್ಯಾನ್ ಸೈಜ್ ಪಿಜ್ಜಾ. ಡ್ರೈ ಈಸ್ಟನ್ನ ತೊಗೊಂಡು ಒಂದು ಕಪ್ಪಿನಲ್ಲಿ ಡ್ರೈ ಈಸ್ಟನ್ನು ಹಾಕಿ ಅದಕ್ಕೆ 1 ಟೀ ಸ್ಪೂನ್ ಬ್ರೌನ್ ಶುಗರ್ ಹಾಕಿ ಅದರಲ್ಲಿ ಬಿಸಿ ನೀರು, ಬೆಚ್ಚನ ನೀರು, ತುಂಬ ತಣ್ಣಗಿರಬಾರ್ದು, ತುಂಬ ಬಿಸಿನೂ ಇರಬಾರ್ದು, ಬೆಚ್ಚನ ನೀರು ಹಾಕಿ ಒಂದು ಸುತ್ತ ಕೈಯಾಡಿಸಿ ಆ ಗಂಟೆಲ್ಲ ಹೋಗಬೇಕು ನೋಡಿ, ಮೆಲ್ಟ್ ಆಗಬೇಕು. ಆವಾಗ ಇದನ್ನು ಬಿಟ್ಟು ಅದನ್ನೇನು ಅಲ್ಲಾಡಿಸ್ಬಾರ್ದು, ಏನು ತಡವಬಾರ್ದು, ಏನು ಸರ್ಸಾಡಬಾರ್ದು. ಅದನ್ನು ಹಾಗೆ ಬಿಟ್ಟು ಅದನ್ನು ಕ್ಲಿಂಗ್ ಫಿಲ್ಮ್ ಟೈಟಾಗಿ ಮುಚ್ಚಬೇಕು. ಕ್ಲಿಂಗ್ ಫಿಲ್ಮ್ ಮುಚ್ಚಿದಾಗ ಏನಾಗುತ್ತಂದರೆ ಏರ್ ಸರ್ಕ್ಯುಲೇಷನ್ ಇರಲ್ಲ, ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ, ಅವಾಗ ಈಸ್ಟ್ಗೆ ರೈಸ್ ಆಗುತ್ತೆ ಅದು. ಅದನ್ನೊಂದು ಸುಮಾರು 15 ನಿಮಿಷ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ, ಏನು ತಡವಲಿಲ್ಲ. ಅದನ್ನು ಹಾಗೆ ಬಿಟ್ಟು ಆಮೇಲೆ ಒಂದು ದೊಡ್ಡ ಬೌಲ್ನಲ್ಲೇ ಅದರಲ್ಲೇ ನಾನು 5 ನಮೂನೆ ಹಿಟ್ಟು ಹಾಕಿದ್ದೀನಿ, ಒಳ್ಳೆ ಹಿಟ್ಟು. ನೀವು ಬರೀ ಮೈದಾ ಹಿಟ್ಟು ಹಾಕಿದಾಗೆ ಆವಾಗ ಹೊಟ್ಟೆ ನೋವು ಗ್ಯಾರಂಟಿ, ಮೈದಾ ಹಾಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಈ ಥರ ಈ ಹಿಟ್ಟನ್ನ 5 ನಮೂನೆ ವೆರೈಟಿ ಆಫ್ ಹಿಟ್ಟನ್ನು ಹಾಕಿದ್ದೀನಿ. ಇದನ್ನು ಹೇಗೆ ಮಾಡಿದ್ದೀನಿ ಅಂದರೆ ಈ ಕಪ್ ಮೆಜರ್ಮೆಂಟ್ನ ಬಳಸಿದ್ದೀನಿ. ಇದನ್ನು ಟೋಟಲಿ ಎಲ್ಲ ಹಿಟ್ಟು ಸೇರಿ 3 ಕಪ್ ಆಗಬೇಕು. ಇದು 3 ಕಪ್ ಮೆಜರ್ಮೆಂಟ್ಗೆ 4 ಪಿಜ್ಜಾ ಆಗುತ್ತೆ. ಈ ಕಪ್ನಲ್ಲಿ ಫಸ್ಟಿಗೆ ನಾನು 1 ಕಪ್ಪು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ. ಗೋಧಿ ಹಿಟ್ಟು ಅಂದರೆ ವೀಟ್ ಫ್ಲಾರ್ ಅಲ್ಲ, ಚಪಾತಿ ಹಿಟ್ಟು, ಅದನ್ನೇ ಬಳಸಿದ್ದೀನಿ. ಅದಾದಮೇಲೆ ಇನ್ನೊಂದು ಅರ್ಧ ಕಪ್ಪು ಕೂಡ ಗೋಧಿ ಹಿಟ್ಟು. ಸೊ ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕಿ ಅದೇ ಅರ್ಧ ಕಪ್ನ ಮತ್ತೆ ತುಂಬಿಸೋಕ್ಕೆ ನಾನು 2 ಟೇಬಲ್ ಸ್ಪೂನು ಸಜ್ಜೆ ಹಿಟ್ಟು, 2 ಟೇಬಲ್ ಸ್ಪೂನು ರಾಗಿ ಹಿಟ್ಟು, 2 ಟೇಬಲ್ ಸ್ಪೂನು ಸಿರಿಧಾನ್ಯ ಹಿಟ್ಟು, ಮಿಲೆಟ್ ಫ್ಲಾರ್, ಸರಿನಾ? ಸೊ ಎಲ್ಲನೂ ಹಾಕಿಬಿಟ್ಟು ಅದು 2 ಕಪ್ ಆಯ್ತು. ಇವಾಗ ಇದನ್ನು ಹಾಕಿ ಇವಾಗ ಮೈದಾ ಹಿಟ್ಟು ಕೂಡ 1 ಕಪ್ ಹಾಕ್ತಾ ಇದ್ದೀನಿ. ಈ ಥರ ಬೇರೆ ಬೇರೆ ಹಿಟ್ಟುಗಳು 2 ಟೇಬಲ್ ಸ್ಪೂನ್ ಇದ್ರೂ ಕೂಡ ಮೈದಾ ಹಿಟ್ಟಿನ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಮೈದಾ ಹಿಟ್ಟಿನ ಪ್ರಮಾಣ ಕಮ್ಮಿ ಆದಂಗೆಲ್ಲ ಇದು ಹೆಲ್ತಿ ಆಗುತ್ತೆ, ಅದಲ್ಲದೇನೂ ಕೂಡ ರುಚಿನೂ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಏನು ಗೊತ್ತಾಗಲಿಲ್ಲಂಗೆ ನಾವು ಇದನ್ನು ಒಳ್ಳೆ ರೀತಿಯಾಗಿ ಅವ್ರಿಗೆ ಪಿಜ್ಜಾನೂ ಕೊಡ್ಬೋದು, ಅವ್ರಿಗೆ ಖುಷಿನೂ ಸಿಗುತ್ತೆ, ಹಾಗೂ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ, ಮಕ್ಕಳು ಒಳ್ಳೆ ತಿಂತಾ ಇದ್ದಾರೆ ಅಂತ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, 1/4 ಟೀ ಸ್ಪೂನ್ನಷ್ಟು, ಹಾಗೂ ಅರ್ಧ ಟೀ ಸ್ಪೂನ್ನಷ್ಟು ಬೆಸಲ್ ಲೀಫ್ ಪೌಡರ್. ಬೆಸಲ್ ಲೀಫ್ ಅಂದರೆ ತುಳಸಿ ಲೀಫ್ ಪೌಡರ್. ಅದು ಇವೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಇರೋ ಕಾರಣಕ್ಕೆ ನಾನು ಫಸ್ಟಿಗೆ ಒಂದು ಎಲ್ಲ ರೀತಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ನಷ್ಟು ಆಲಿವ್ ಆಯಿಲ್ ಹಾಕಿದ್ದೀನಿ. ಇದನ್ನು ಕಲಿಸ್ಬಿಟ್ಟು ಇವಾಗ ನೋಡಿ ಇದೆಷ್ಟು ಚೆನ್ನಾಗಿ ಈಸ್ಟ್ ರೈಸ್ ಆಗಿದೆ ಅಂತ.
ಇಷ್ಟು ಚೆನ್ನಾಗಿ ಮೇಲೆ ಬಂದಿದೆಯಲ್ಲ, ಇದನ್ನು ಡಿಸ್ಟರ್ಬ್ ಮಾಡಲಿಲ್ಲಂಗಿಟ್ರೆ ಚೆನ್ನಾಗಿ ರೈಸ್ ಆಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸುರುಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಚ್ಚನ ನೀರು ಹಾಕಿದ್ದೀನಿ. ಓಕೆ, ಇದು ವಾರ್ಮ್ ವಾಟರ್, ಕೈಗೆ ಸಮಾಧಾನ ಆಗುವಷ್ಟು ಬೆಚ್ಚು ನೀರು. ಓಕೆ, ಇದನ್ನಿಷ್ಟು ಹಾಕಿಬಿಟ್ಟು ಇದೊಂದು ಸ್ವಲ್ಪ ಚೆನ್ನಾಗಿ ನೀರು ತಗೊಳುತ್ತೆ. ಓಕೆ, ಪರವಾಗಿಲ್ಲ, ಮೆತ್ತಗೆ ಅನಿಸ್ಬೋದು ನಿಮಗೆ, ಬಟ್ ಹಾಕಿದ್ರೂ ತೊಂದರೆ ಇಲ್ಲ. ಇದೆಲ್ಲ ಹಿಟ್ಟು ಕೂಡ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನೀರನ್ನ. ಹಾಗಾಗಿ ಈ ಪ್ರಮಾಣಕ್ಕೆ ಬರಬೇಕು. ಸರಿನಾ? ಕೈಗೆ ಒಂದು ಸ್ವಲ್ಪ ಹತ್ಕೊಂಡಿದೆ ನನ್ನ ಕೈಗೆ. ನನ್ನ ಕೈನ ತೊಳ್ಕೊಂಬರ್ತೀನಿ. ಹಸೆ ಕೈ ಇದ್ದಾಗೆ ಇದೆಲ್ಲ ಕ್ಲೀನಾಗಿ ನೀಟಾಗಿ ಬಂದ್ಬಿಡುತ್ತೆ. ಇದನ್ನು ಬೋಲ್ಗೆ ಚೆನ್ನಾಗಿ ಎಣ್ಣೆ ಸೋರಿಸ್ಬಿಟ್ಟಿದ್ದೀನಿ ಎಲ್ಲ ಕಡೆನೂ. ನೀವು ಎಣ್ಣೆ ಹಚ್ಚಿದಾಗೆ ಏನಾಗುತ್ತೆ ಅಂದರೆ ಹಿಟ್ಟು ರೈಸ್ ಆಗುತ್ತಲ್ಲ, ಈಸ್ಟ್ ಇರುತ್ತಲ್ಲ, ಅದ್ರಗೋಸ್ಕರ ಅವಾಗ ಎಣ್ಣೆ ಹಚ್ಚಿದಾಗೆ ಹಿಟ್ಟು ಚೆನ್ನಾಗಿ ರೈಸ್ ಆಗುತ್ತೆ, ಬೋಲ್ಗೆ ಅಂಟ್ಕೊಳಲ್ಲ. ಸರಿನಾ? ಹಾಗೂ ಹಿಟ್ಟಿಗೂ ಕೂಡ ನಾನು ಎಣ್ಣೆ ಹಚ್ಚಿದ್ದೀನಿ. ಈ ಬೌಲ್ನು ಕೂಡ ನಾನು ಕ್ಲಿಂಗ್ ಫಿಲ್ಮ್ನಲ್ಲೇ ಕವರ್ ಮಾಡಿ ಟೈಟಾಗಿ ಕವರ್ ಮಾಡಿ ಇಡ್ತಾಯಿದ್ದೀನಿ. ನಾನು ಇದನ್ನು ನಮ್ಮ ಏರ್ ಫ್ರೈಯರ್ನಲ್ಲಿ ಇಟ್ಟಿದ್ದೀನಿ. ನಮ್ಮ ಏರ್ ಫ್ರೈಯರ್ ಬೆಚ್ಚಗಿದೆ, ಕತ್ಲಿಗಿದೆ, ಏನೂ ಡಿಸ್ಟರ್ಬ್ ಆಗಲಿಲ್ಲ, ಯಾರೂ ಮುಟ್ಟಲ್ಲ ಇದನ್ನು ಬೆಳಿಗ್ಗೆ ಹೊತ್ತಿನಲ್ಲೇ. ಹಾಗಾಗಿ ಇದರಲ್ಲಿ ಇಟ್ಟು ಇದನ್ನು ರೈಸ್ ಆಗಕ್ಕೆ ಬಿಟ್ಟಿದ್ದೀನಿ. ಇದು ಸುಮಾರು 4 ತಾಸಂತೂ ಚೆನ್ನಾಗಿ ನೆಂದಿದೆ ಈ ಹಿಟ್ಟು. ಅದಕ್ಕೆ ನಾನು ಇವಾಗ ಹೋಗಿ ಎಲ್ಲ ಸಾಮಾನು ತೊಗೊಂಬರೋಣ, ತರಕಾರಿ ತೊಗೊಂಬರೋಣ. ಪೈನಾಪಲ್ ಅಂದರೆ ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಪಿಜ್ಜಾ ಮೇಲೆ. ಹಾಗೂ ಟೊಮೆಟೊ ಹಣ್ಣು ಮುಗ್ದು ಹೋಗಿತ್ತು. ನನಗೆ ಪಿಜ್ಜಾ ಮಾಡಿದಾಗೆ ನಮ್ಮ ಮನೆಯಲ್ಲೇ ನನಗೆ ಸಾಸ್ ಮಾಡೋಕ್ಕೆ ತುಂಬ ಇಷ್ಟ. ಆವಾಗ ಅದು ಫ್ರೆಶ್ ಆಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ, ಹಾಗೂ ನಮ್ಮ ಇಂಡಿಯನ್ ಫ್ಲೇವರ್, ಇಂಡಿಯನ್ ಟಚ್ನ ಕೊಡೋಕ್ಕೆ ನನಗೆ ತುಂಬ ಇಷ್ಟ. ಇದೇ ಪಿಜ್ಜಾ ಸಾಸ್ನ ನಾನು ಏನು ಮಾಡ್ತೀನಲ್ಲ ಅದನ್ನೇ ಸೇಮ್ ನಾನು ಪಾಸ್ತಾಗೂ ಕೂಡ ಬಳಸ್ತೀನಿ. ನನ್ನ ಮಕ್ಳಿಗೆ ಗೊತ್ತಾಗಲ್ಲ ಅದು ಎಷ್ಟು ರುಚಿ ಅಂತ ನೆಕ್ಕೊಂಡು ತಿಂತಾರೆ ಗೊತ್ತಾ. ಇವಾಗ ನಾನು ಇವನ್ನೆಲ್ಲ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ಕ್ಲೀನಾಗಿ ನೀಟಾಗಿ. ಅದ್ರ ಜೊತೆಯಲ್ಲಿ ನನಗೆ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಬೇಕು, ಅದನ್ನು ಸಹ ಇಟ್ಕೊತೀನಿ. ಈ ಥರ ನಾವೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಬೇಕಾಗಿರೋ ಅಂಥದನ್ನೆಲ್ಲ ಫಾಸ್ಟಾಗಿ ಅಡುಗೆ ಆಗುತ್ತೆ. ಆಮೇಲೆ ನಾವು ಯಾವುದನ್ನು ಮರೆಯಲ್ಲ ಕೂಡ. ಸೊ ಶುಂಠಿ ಬೇಕು ಹಾಗೂ ಬೆಳ್ಳುಳ್ಳಿ ಬೇಕು ನನಗೆ. ಇದನ್ನು ಫಾಸ್ಟಾಗಿ ಒಂದು ರೌಂಡ್ ಹೆಚ್ಕೊಂಡ್ಬಿಟ್ಟು ಅಡುಗೆನ ಶುರು ಮಾಡೋಣ. ಪಾಸ್ತಾ ನೀವು ಕುದಿಸೋ ಹೊತ್ತಿನಲ್ಲೇ ಅದರಲ್ಲಿ ಒಂದು ಸ್ವಲ್ಪ ಸ್ಟಾರ್ಚ್ ಇರುತ್ತೆ ನೋಡಿ, ಕುದ್ದಿದ ನೀರು, ಅದಕ್ಕೆ ಸ್ಟಾರ್ಚ್ ಅಂತೀವಿ. ಅದನ್ನೆಲ್ಲನೂ ಬಿಸಾಕಬಾರ್ದು. ಅದರಲ್ಲೂ ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುತ್ತೆ. ನೀವು ಬ್ರೌನ್ ಪಾಸ್ತಾನ ಬಳಸುವ ಹೊತ್ತಿನಲ್ಲಿ ಯಾವಾಗಲೂ ಬ್ರೌನ್ ಪಾಸ್ತಾ ಬಳಸಿದರೆ ಅದು ಒಳ್ಳೆಯದೇ. ಅದು ಮೈದಾ ಅಂದರೆ ವೈಟ್ ಪಾಸ್ತಾ ಇರುತ್ತೆ, ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಅದನ್ನು ಸ್ಟಾರ್ಚ್ ನೀರು ಮಿಕ್ಕಿರುತ್ತಲ್ಲ ಅದನ್ನು ಉಳಿಸ್ಕೊಂಡು ಇದೇ ಸಾಸ್ನ ಅದ್ರ ಜೊತೆಯಲ್ಲಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಕ್ರೀಮಿ ಟೆಕ್ಸ್ಚರು ಬರುತ್ತೆ. ನಾನು ಅದನ್ನು ಸಹ ಮಾಡಿ ತೋರಿಸ್ತೀನಿ ನಿಮಗೆ ಕೊನೆಗೆ. ಇದು ಸಾಸ್ ಕಲರ್ ಬಂದು ರೆಡ್ ಕಲರ್ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ರೆಡ್ ಬೆಲ್ ಪೆಪ್ಪರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಒಂದೇ ರೆಡ್ ಬೆಲ್ ಪೆಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಇದಕ್ಕಿಲ್ಲಿ ಬೆಲ್ ಪೆಪ್ಪರ್ ಅಂತೀವಿ. ಇದಕ್ಕೆ ಬಹುಶಃ ಡೊಣ್ ಮೆಣಸಿನ್ಕಾಯಿ ಅಂತಾರೆ ಅಂದ್ಕೊತೀನಿ, ಬಟ್ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗೆ ಡೊಣ್ ಮೆಣಸಿನ್ಕಾಯಿ ಬಂದು ಬರೀ ಗ್ರೀನ್ ಕಲರ್ ಸಿಗ್ತಿತ್ತು. ಈ ಥರ ಬೇರೆ ಬೇರೆ ಕಲರ್ ಸಿಗ್ತಿರಲಿಲ್ಲ. ರೆಡ್ ಕಲರ್ ಬಳಸಿದಾಗೆ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ಟೊಮೆಟೊ ಹಣ್ಣು ರೆಡ್ ಇರೋ ಕಾರಣಕ್ಕೆ ರೆಡ್ ಡೊಣ್ ಮೆಣಸಿನ್ಕಾಯಿನ ತಂದ್ರೆ ಬಳಸಿ. ಮಿಕ್ಕಿದ ಯೆಲ್ಲೋ, ಗ್ರೀನ್ ಅದನ್ನು ನೀವು ಟಾಪಿಂಗ್ಸ್ ಥರ ಬಳಸ್ಬೋದು. ಸೊ ನಾನು ಆಲ್ಮೋಸ್ಟ್ ಎಲ್ಲನೂ ಹೆಚ್ಕೊಂಡು ಆಯಿತು, ರೆಡಿ ಇದೆ. ಇದನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದನ್ನು ಮಗ್ಗಿಸ್ಬಿಟ್ರೆ ಇದು ಸಾಸ್ ಥರ ಆದರೆ ಅದೊಂಥರ ಕೂಲ್ ಆದಾಗೆ ಆವಾಗ ನಾವು ಪಿಜ್ಜಾ ಬೇಸ್ನ ಮಾಡ್ಕೋಬೋದು. ಗೋಡಂಬಿ ಬೇಕೇ ಬೇಕು ಅಂತೇನಿಲ್ಲ, ನಿಮಗೆ ಬೇಕು ಅಂದರೆ ಗೋಡಂಬಿ ಬಳಸಿ, ಇಲ್ಲಾಂದ್ರೂ ಕೂಡ ನೀವು ಇದನ್ನು ಸ್ಕಿಪ್ ಮಾಡಬಹುದು. ಗೋಡಂಬಿ ಹಾಕೋದ್ರಲ್ಲಿಂದ ತುಂಬ ರುಚಿ ಆಗುತ್ತೆ. ಹಾಗೂ ಇದನ್ನಲ್ಲೂ ಕೂಡ ನಟ್ಸ್ ಅಲ್ವಾ, ಎಲ್ಲ ರೀತಿಲಿಂದ ಒಳ್ಳೆಯದು ಮಕ್ಳಿಗೆ ಕೊಟ್ಟರೆ. ಅದ್ರಗೋಸ್ಕರ ನಾನು ಬಳಸ್ತಾ ಇದ್ದೀನಿ. ಒಂದು ಕೈ ಹಿಡಿಯಷ್ಟು ಗೋಡಂಬಿ ಹಾಕಿದ್ದೀನಿ. ಪ್ಯಾನ್ ತುಂಬ ಚೆನ್ನಾಗಿ ಕಾದಿದೆ. ಇವಾಗ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಕ್ಯಾರವೆ ಸೀಡ್ಸ್ ಇದೆ, ಸೊ ನಾನು ಇದನ್ನು ಬಳಸ್ತಾ ಇದ್ದೀನಿ. ಇದು ಪಿಜ್ಜಾಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಿಮ್ಮ ಮನೆಯಲ್ಲಿ ಕ್ಯಾರವೆ ಸೀಡ್ಸ್ ಇರಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ನೀವು ಇದರಲ್ಲಿ ಜೀರಿಗೆ ಹಾಕ್ಬೋದು. ಜೀರಿಗೆ ಬೇಡ ಅಂದ್ರೂ ಪರವಾಗಿಲ್ಲ, ಈರುಳ್ಳಿಲಿಂತ್ರನೇ ಸ್ಟಾರ್ಟ್ ಮಾಡ್ಕೋಬೋದು. ಜೀರಿಗೆ ಹಾಕಿದರೂ ಜೀರಿಗೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇದು ಕ್ಯಾರವೆ ಸೀಡ್ಸ್ ಬಂದು ನಾನು 1/4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೂ 2 ಮೀಡಿಯಮ್ ಸೈಜ್ ಈರುಳ್ಳಿ, ಉಳ್ಳಾಗಡ್ಡಿ. ಇದನ್ನು ಸಣ್ಣಗೇನು ಹೆಚ್ಕೊಂಡಿಲ್ಲ ನಾನು, ಪರವಾಗಿಲ್ಲ ದಪ್ಪಗಾಗಿ ಹೆಚ್ಕೊಂಡಿದ್ದೀನಿ. ಹೇಗಿದ್ರೂ ಎಲ್ಲ ಮಿಕ್ಸಿನಲ್ಲಿ ಹೋಗುತ್ತೆ, ಸೊ ತೊಂದರೆ ಇಲ್ಲ, ಫಾಸ್ಟಾಗೂ ಆಗುತ್ತೆ ಇದು ಈ ಥರ ಹೆಚ್ಕೊಂಡ್ರೆ. ಇದನ್ನು ಒಂದು ಸುತ್ತು ಕೈಯಾಡಿಸ್ಕೊಂಡು ಬೇಯಬೇಕು. ಬೆಂದ ಮೇಲೆ ಇದಕ್ಕೆ ನೆಕ್ಸ್ಟ್ ಹಾಕ್ತೀನಿ. ಪ್ಯಾರ್ಲಲ್ಲಿ ನಾನು ಇದು ಆಗೋಷ್ಟರಲ್ಲೇ ಒಂದು 4 ಟೊಮೆಟೊ ಹಣ್ಣು ಇಟ್ಕೊಂಡಿದ್ದೀನಿ, ಅದನ್ನು ಹೆಚ್ಕೊಂಡ್ಬಿಡ್ತೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಕೆಂಪು ಕಲರ್ ಬಂದಿದೆ, ಇಷ್ಟೇ ಸಾಕು, ತುಂಬ ಏನು ಆಗೋದು ಬೇಕಿಲ್ಲ. ಇವಾಗ ಇದಕ್ಕೆ 2 ಇಂಚಿನಷ್ಟು ಹೆಚ್ಕೊಂಡಿರೋಂಥ ಶುಂಠಿ, 4 ಬೆಳ್ಳುಳ್ಳಿ. ಇದಕ್ಕೊಂಥರ ಗಮ್ಮಂತ ಸುವಾಸನೆ ಬರೋ ತನಕ ಒಂಚೂರು ಇದನ್ನು ಕೈಯಾಡಿಸೋಣ.
ಘಮ ಘಮ ಅಂತ ವಾಸನೆ ಬರ್ತಾ ಇದೆ ನನಗೆ ಮಾತ್ರ. ಇವಾಗ ಇದಕ್ಕೆ ಒಂದು ಕೈ ಇಡಿಯಷ್ಟು ಗೋಡಂಬಿ, ಇದು ನಾನು ಮೊದಲೇ ಹೇಳಿದ್ನಲ್ಲ, ಇದು ಆಪ್ಷನಲ್ಲು. ನಿಮ್ಗೆ ಗೋಡಂಬಿ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನು ಸ್ಕಿಪ್ ಮಾಡ್ಬೋದು. ಗೋಡಂಬಿ ಹಾಕೋದ್ರಲ್ಲಿಂದ ತುಂಬ ರಿಚ್ ಕ್ರೀಮಿ ಟೆಕ್ಸ್ಚರು ಬರುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇಷ್ಟ ಗೋಡಂಬಿ ಟೇಸ್ಟು. ಇದು ಒಂಥರ ಒಳ್ಳೆ ಇಂಡಿಯನೈಸ್ಡ್ ಫ್ಲೇವರ್ ಕೊಡುತ್ತೆ ಗೋಡಂಬಿ. ನಮಗೆ ಏನು ತಿಂದ್ರೂ ಎಲ್ಲಾದ್ರಲ್ಲೂ ನಮ್ಮ ಇಂಡಿಯನ್ ಫ್ಲೇವರ್ ಬೇಕೇ ಬೇಕು ನಮಗೆ. ಡೊಣ್ಮೆಣ್ಸಿನ್ಕಾಯಿ ಕೆಂಪುದು, ನೀವು ಬೇರೆ ಕಲರ್ ಡೊಣ್ಮೆಣ್ಸಿನ್ಕಾಯಿ ಬಳಸ್ಕೊಂಡ್ರೂ ತೊಂದರೆ ಇಲ್ಲ, ಆದರೆ ಕಲರ್ ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಅದ್ರಗೋಸ್ಕರ ನಾನು ಕೆಂಪು ಅಂತಲೇ ಹೇಳ್ತಾ ಇದ್ದೀನಿ. ಇದು 1 ನಿಮಿಷ ಆಗಲಿ, ಒಂದು ಸ್ವಲ್ಪ ಮೆತ್ತಗಾಗಿ ಬೆಂದ ಮೇಲೆ ಅದಾದಮೇಲೆ ಟೊಮೆಟೊ ಹಾಕ್ತೀನಿ. ಇವಾಗ ಇದಕ್ಕೆ 4 ಮೀಡಿಯಮ್ ಸೈಜ್ ಟೊಮೆಟೊ ಹೆಚ್ಚಿಟ್ಕೊಂಡಿರೋವಂಥದ್ದು. ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಒಂದ್ಸಲ ನೀವು ಇದನ್ನು ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಪಿಜ್ಜಾನೂ ಆಗುತ್ತೆ, ಪಾಸ್ತಾನೂ ಆಗುತ್ತೆ, ಮಕ್ಕಳು ಫುಲ್ಲು ಖುಷಿ ಆಗಿಬಿಡ್ತಾರೆ. ತುಂಬಾ ಈಸಿಯಾಗಿನೂ ಆರಾಮಾಗಿ ಮಾಡ್ಕೋಬೋದು. ಮಾಡ್ಕೊಳೋಕೆ ಸುಮಾರು 10 ನಿಮಿಷ ಅಷ್ಟೇ ಬೇಕು. ನೀವು ಬೆಳಿಗ್ಗೆನೇ ಇದನ್ನು ಸಾಸ್ನು ಮಾಡ್ಕೊಂಡ್ಬಿಟ್ರೆ, ಬಿಸಿಲು ಏರೋಕ್ಕಿಂತ ಮುಂಚೆ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ನೆಮ್ಮದಿಯಾಗಿರ್ಬೋದು. ಆಮೇಲೆ ಮಕ್ಕಳೇ ಆರಾಮಾಗಿ ಪಿಜ್ಜಾ ಅವ್ರದವರೇ ಮಾಡ್ಕೊಂಡ್ಬಿಡುತ್ತಾರೆ. ಇದಕ್ಕೆ ಒಂಚೂರು ಉಪ್ಪನ್ನ ಈ ಥರ ಸ್ಪ್ರಿಂಕಲ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸುತ್ತು ಇದನ್ನು ಕೈ ಆಡಿಸಿ ಆಮೇಲೆ ಇದನ್ನು ಮುಚ್ಚಿಬಿಟ್ಟು ಇಡ್ತೀನಿ. ಸ್ಟೀಮ್ ಇರುವಂಥದ್ದು ನಾನು ಹೇಳಿದ್ನಲ್ಲ ಮೊನ್ನೆ, ನಾನು ಇದನ್ನು ಈ ಕಾನ್ಸೆಪ್ಟ್ನ ನಾನು ಎಲ್ಲ ಅಡುಗೆಗೂ ಬಳಸ್ತೀನಿ. ತುಂಬ ಬೇಗ ಆಗುತ್ತೆ, ಫಾಸ್ಟಾಗುತ್ತೆ, ಎಣ್ಣೆನೂ ಜಾಸ್ತಿ ಇಡಿಸಲ್ಲ. ಈ ಥರ ನೋಡಿ, ಈ ಥರ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ಇದು. ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಅವಾಗಿಂದವಾಗ ಎಲ್ಲನೂ ತಕ್ಷಣಕ್ಕೆ ಆ ಜಾಗಕ್ಕೆ ಹೋಗಿಬಿಡ್ಬೇಕು. ಅಡುಗೆ ಮನೆ ಸಾಮಾನೆಲ್ಲ ಆ ಜಾಗಕ್ಕೆ ಹೋದರೆ ನನಗೆ ಆರಾಮ್ ಅನಿಸುತ್ತೆ, ಅಡುಗೆ ಮಾಡ್ದಂಗೆ ಅನಿಸಿರಲ್ಲ ನನಗೆ. ಇಮಿಡಿಯೇಟ್ಲಿ ಏನೇ ಮಾಡಿದ್ರು ತಕ್ಷಣಕ್ಕೆ ಆ ಜಾಗಕ್ಕೆ ಹೋಗ್ಬಿಡ್ಬೇಕು ಎಲ್ಲ ಸಾಮಾನು. ಅವಾಗ ನಮಗೆ ಟೈರಿಂಗ್ ಅನಿಸಲ್ಲ, ತುಂಬ ಹರ್ಕೊಂಡು ಎಲ್ಲನೂ ಇಟ್ಕೊಂಡ್ಬಿಟ್ರೆ ಅವಾಗ ಒಂದು ಸ್ವಲ್ಪ ಸ್ಟ್ರೇನ್ ಅನಿಸುತ್ತೆ. ಈ ಥರ ಅವಾಗಿಂದವಾಗ ಎಲ್ಲ ಇಟ್ಕೊಂಡ್ರೆ ನಿಮಗೆ ಅಡುಗೆ ಮಾಡ್ದಂಗೂ ಅನಿಸಲ್ಲ, ಮೈಂಡ್ ಆರಾಮಾಗಿ ಕಾಮಾಗಿ ಇರುತ್ತೆ. ಟೊಮೆಟೊ ಹಣ್ಣು ಚೆನ್ನಾಗಿ ಕುದ್ದಿದೆ. ಇವಾಗ ಕುದಿ ಬರುವಂಥ ಈ ಮಿಶ್ರಣದಲ್ಲಿ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ನಷ್ಟು ಅಚ್ಚ ಪುಡಿ, ಬೇಕು ಅಂದರೆ ಗರಂ ಮಸಾಲ. ನೋಡಿ, ನಮಗಂತೂ ಎಲ್ಲಾದ್ರಲ್ಲೂ ಇಂಡಿಯನ್ ಫ್ಲೇವರ್ ಬೇಕಂತೀನಲ್ಲ, ಅದ್ರಗೋಸ್ಕರ ನಾನು ಒಂಚೂರು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ಇದಕ್ಕೆ. ಹಾಗೂ ಇದ್ರ ಜೊತೆಯಲ್ಲಿ ಬೇಸಿಲ್ ಪೌಡರ್, ಡ್ರೈ ಬೇಸಿಲ್ ಪೌಡರ್, ಸರಿನಾ? ಇದು ಅರೌಂಡ್ 1/4 ಟೀ ಸ್ಪೂನ್ ಅದನ್ನು ಹಾಕ್ಕೊಂಡ್ಬಿಟ್ಟು, ಹಾಗೂ ಇದರಲ್ಲಿ ಡ್ರೈ ಪಾರ್ಸ್ಲಿನೂ ಕೂಡ ಬಳಸ್ತಾ ಇದ್ದೀನಿ. ನಾವು ಯಾವುದೇ ಅಡುಗೆ ಮಾಡಿದಾಗೆ ಅದರಲ್ಲಿ ಸಿಹಿ ಅಂಶ ಸ್ವಲ್ಪ ಸೇರಿಸಿದರೆ, ಬೆಲ್ಲ ಅಥವಾ ಸಕ್ಕರೆ ರೂಪದಲ್ಲಿ ಹಾಕಿದಾಗೆ ಅದರದ್ದು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ನಾವು. ಸೊ ಇದಕ್ಕೊಂದು ಅರ್ಧ ಟೀ ಸ್ಪೂನ್ನಷ್ಟು ಬ್ರೌನ್ ಶುಗರ್, ಕೆಂಪು ಸಕ್ಕರೆ ಹಾಕ್ತಾಯಿದ್ದೀನಿ. ನಾವು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಚೆನ್ನಾಗಿ ತಣ್ಣಗಾಗಲಿ, ಕಂಪ್ಲೀಟ್ ತಣ್ಣಗಾಗಬೇಕು ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ. ಬಿಸಿಲು ತುಂಬ ಚೆನ್ನಾಗಿದೆ ನಮಗೂ ಕೂಡ. ಇವತ್ತು ನಾನು ಬಾಗಿಲ ತೆಗೆದು ಅಡುಗೆ ಮಾಡ್ತಾಯಿದ್ದೀನಿ. ಇದನ್ನು ಆಫ್ ಮಾಡಿ ಇವಾಗ ನಾನು ಹೊರಗಡೆ ಹೋಗಿ ನಮ್ಮ ಬ್ಯಾಕ್ ಗಾರ್ಡನ್ ಇಲ್ಲಿ ಇಟ್ಟು ಬರ್ತೀನಿ, ಬೇಗ ತಣ್ಣಗಾಗತ್ತೆ. ಹೊರಗಡೆ ಬಂದು ಈ ಥರ ಇಡ್ತೀನಿ. ನಮ್ಮ ಬ್ಯಾಕ್ ಗಾರ್ಡನ್ ಇದು, ಹಿಂಗೆ ಇಟ್ಬಿಟ್ರೆ ಬೇಗ ತಣ್ಣಗಾಗುತ್ತೆ, ಗಾಳಿಗಾಡುತ್ತೆ ಅಂತ. ಕುಕ್ಕರು ಸಹ ನಾನು ಈ ಥರನೇ ತೊಗೊಂಬಂದು ಇಡೋದು ಯಾವಾಗಲೂ. ಅಕ್ಕಿ ಬೇಳೆ ಎಲ್ಲ ಬೇಗ ಆಗಿಬಿಡುತ್ತಲ್ಲ ಹೊರಗಡೆ ತಂದಿಟ್ಟರೆ. ಸೊ ಈ ಬ್ಯಾಕ್ ಗಾರ್ಡನಲ್ಲೇ ನಾನು ಇಟ್ಟು ಬಂದಿದ್ದೀನಿ. ಅಷ್ಟರಲ್ಲೇ ಬೇರೆದೆಲ್ಲ ಸುಮಾರು ಇನ್ನೂ ಜೋಡಿಸ್ಕೊಳೋದಿದೆಯಲ್ಲ, ನಾನಿವಾಗ ಅದು ತಣ್ಣಗಾಗುವವರೆಗೂ ಎಲ್ಲ ಟಾಪಿಂಗ್ಸ್ ಅದ್ರ ಮೇಲೆ, ಪಿಜ್ಜಾ ಮೇಲೆ ಬರುವಂಥ ಎಲ್ಲ ಬೇರೆ ಬೇರೆ ಥರ ತರಕಾರಿ ಹಾಗೂ ಹಣ್ಣುಗಳನ್ನು ಹೆಚ್ಕೊತಾ ಇದ್ದೀನಿ. ಹಳದಿ ಡೊಣ್ಮೆಣ್ಸಿನ್ಕಾಯಿ, ಈರುಳ್ಳಿ ಹಾಗೂ ಆಲೂಪಿನೋಸ್ ತುಂಬ ಖಾರ ಇರುತ್ತೆ ಕೊಂತೀನಿ. ನಮ್ಮ ಮನೆಯಲ್ಲಿ ನಾವು ಮಕ್ಕಳು ತಿನ್ನಲ್ಲ, ನಾನು ಸಂತೋಷ ಅಷ್ಟೇ ತಿನ್ನೋದು. ಹಾಗೂ ಆಲಿವ್ಸ್ ಕೂಡ, ಬ್ಲ್ಯಾಕ್ ಆಲಿವ್ಸ್ ಸಿಕ್ತು ನನಗೆ. ಸೊ ಬ್ಲ್ಯಾಕ್ ಆಲಿವ್ಸ್ದು ಜಾರ್ ತೊಗೊಂಬಂದೆ. ಇದನ್ನು ಫುಲ್ ಹೋಲಾಗಿನೂ ಇಡಬಹುದು, ಅಥವಾ ಈ ಥರ ಗಾಲಿ ಹೀಗೆ ಚಿಕ್ಕದು ಗಾಲಿನೂ ಒಂದು ಸ್ವಲ್ಪ ಹೆಚ್ಚಿಡ್ತಾ ಇದ್ದೀನಿ. ಬೇಕು ಅಂದ್ರೆ ಫುಲ್ ಹಾಕ್ಕೊಳ್ಳಿ, ಅಥವಾ ಬೇಡ ಅಂದರೆ ಈ ಥರ ಗಾಲಿನೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸಪೋಸ್ ನಿಮ್ಗೆ ಈ ಥರ ಆಲಿವ್ ಸಿಗಲ್ಲ, ಆಲೂಪಿನೋಸ್ ಸಿಗಲ್ಲ ಅಂದ್ರೂ ತೊಂದರೆ ಇಲ್ಲ. ನಿಮ್ಮ ಮನೆಯಲ್ಲೇ ಸಿಗುವಂಥ ಯಾವುದೇ ತರಕಾರಿ ನಿಮ್ಗೆ ಯಾವುದಿಷ್ಟನೋ ಅದನ್ನು ಹಾಕ್ಕೋಬೋದು, ಪಿಜ್ಜಾ ಚೆನ್ನಾಗೇ ಆಗುತ್ತೆ. ಸಪೋಸ್ ನಿಮ್ಮ ಮನೆಯಲ್ಲಿ ಪಾರ್ಟಿ ಇತ್ತು ಅಂತ ಇಟ್ಕೊಳ್ಳಿ, ಆವಾಗ ಪಿಜ್ಜಾ ಮಾಡೋದು ನಿಜವಾಗ್ಲೂ ತುಂಬಾ ಈಸಿ. ಪಿಜ್ಜಾ ಬೇಸ್ನ ನೀವು ಮೊದಲೇ ಮಾಡಿ ಇಟ್ಕೊಂಡ್ಬಿಡ್ಬೋದು, ಅದೇನು ಶ್ರಮ ಪಡುವಂಥದ್ದಿಲ್ಲ. ಹಾಗೂ ಈ ಥರ ಹೆಚ್ಚಿಟ್ಕೊಂಡ್ಬಿಟ್ರೆ ಈಸಿನೇ. ಒಲೆ ಮುಂದೆ ನಿಂತ್ಕೊಂಡು 1-2 ತಾಸು ಅಡುಗೆ ಮಾಡೋದು ತುಂಬ ಕಷ್ಟ. ಈ ಥರ ಮಾಡ್ಕೊಂಡು ತುಂಬ ಈಸಿ. ಅಥವಾ ಬರ್ತ್ಡೇ ಪಾರ್ಟೀಸ್ ಇತ್ತು ಅಂತ ಇಟ್ಕೊಳ್ಳಿ, ಮಕ್ಕಳದ್ದು ಚಿಕ್ಕ ಪುಟ್ಟ ಮಕ್ಕಳಿರ್ತಾರಲ್ಲ, ಬರ್ತ್ಡೇ ಪಾರ್ಟೀಸ್ ಅಂದರೆ ಪಿಜ್ಜಾ ತಿನ್ನೋಕ್ಕೆ ಎಲ್ಲ ಮಕ್ಕಳಿಗೂ ಇಷ್ಟ.
ಸೊ ಈ ಥರ ಪ್ಲ್ಯಾನ್ ಮಾಡಿದರೆ ನಿಮಗೆ ಮಾಡೋಕ್ಕೂ ಈಸಿ ಆಗುತ್ತೆ ಹಾಗೂ ಪಾರ್ಟಿ ಆರ್ಗನೈಸ್ ಮಾಡೋದು ತುಂಬ ಸುಲಭ. ನೀವು ಪ್ರತಿಯೊಬ್ಬರಿಗೂ ನೀವೇ ಪಿಜ್ಜಾ ಮಾಡಿಕೊಡ್ಬೇಕು ಅಂತ ಏನಿಲ್ಲ. ಈ ಥರ ಮಾಡಿ ಒಂದು ಬೌಲ್ಸ್ನಲ್ಲಿ ಬೇರೆ ಬೇರೆ ಬೌಲ್ಸ್ನಲ್ಲೇ ಎಲ್ಲನೂ ಸಪ್ರೇಟಾಗಿ ಹಂಚಿಟ್ಬಿಟ್ರೆ ಅವರೇ ಮಾಡ್ಕೊಂಬಿಡ್ತಾರೆ. ಬಂದವ್ರ ಗೆಸ್ಟೇ ಎಲ್ಲ ಅವ್ರವ್ರ ಪಿಜ್ಜಾ ಅವರೇ ಮಾಡ್ಕೋಬೋದು. ನಾನಿವತ್ತು ಯಾರು ಪಾರ್ಟಿ ಏನಿಲ್ಲ, ನಾವು ಮನೆ ಮಂದಿನ ಅಷ್ಟೇ. ಅದಕ್ಕೆ ನಾನು ಒಂದೇ ಪ್ಲೇಟ್ನಲ್ಲಿ ಎಲ್ಲ ಹೆಚ್ಕೊಂಡಿರುವಂಥದ್ದು ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಪೈನಾಪಲ್ ಅಂದರೆ ನಮಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲೇ ಪೈನಾಪಲ್ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ನಾನು ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸ್ನ ಹೆಚ್ಚಿಟ್ಕೊತಾ ಇದ್ದೀನಿ. ಬೇಕಾಗಿರೋದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ಇನ್ನು ಸ್ವೀಟ್ ಕಾರ್ನ್ ಒಂದು ಮಿಕ್ಕಿದೆ, ಅದಕ್ಕೆ ಜಾಗ ಇಲ್ಲ ತಟ್ಟೆನಲ್ಲಿ. ಅದಕ್ಕೆ ಇದು ಸಪ್ರೇಟ್ ಬೌಲ್ನಲ್ಲಿ ಸ್ವೀಟ್ ಕಾರ್ನ್ನ ತೆಗೆದಿಟ್ಕೊತಾ ಇದ್ದೀನಿ. ನನ್ನ ಪ್ರಕಾರ ನಮ್ಮ ಮನೆಯಲ್ಲಿ ಇದ್ದಿದ್ದು ಇಷ್ಟೇ, ಪರವಾಗಿಲ್ಲ, ಚೆನ್ನಾಗಿದೆ. ಚೀಸ್ ಒಂದಿದೆ, ಅದನ್ನು ಕೊನೆಗೆ ತೆಗಿತೀನಂತೆ. ಇವಾಗ ಹೋಗಿ ಅದು ಸಾಸ್ಗೆ ಅದು ತಣ್ಣಗಾಗಿದೆಯಲ್ಲ ನೋಡ್ಕೊಂಬರೋಣ. ಏನೋ ಖುಷಿ ನನಗೆ. ಮನೆ ಬಾಗಿಲ ಎಲ್ಲ ತೆಗೆದು ನನಗೆ ಅಡುಗೆ ಮಾಡೋಕ್ಕಂದ್ರೆ ತುಂಬ ಇಷ್ಟ. ಕೂಲಾಗಿದೆ, ಇದು ತುಂಬ ತಣ್ಣಗಾಗಿದೆ. ಇದನ್ನು ಒಳಗೆ ತೊಗೊಂಡು ಹೋಗ್ತೀನಿ ನಾನು ಇವಾಗ. ಆಮೇಲೆ ಇದನ್ನು ಸಾಸ್ ಆಗಿ ರುಬ್ತೀನಿ. ಇನ್ನೇನು ನನ್ನ ಮಗಳು ಬರೋದು ಹೊತ್ತಾಯಿತು, ಸ್ಕೂಲಿಂದ ಅವ್ನು ಕರ್ಕೊಂಬರೋದಿದೆ. ಸ್ಕೂಲಿಂದ ಬಂದ ಮೇಲಂತೂ ಖಂಡಿತ ಇದು ತುಂಬ ಇಷ್ಟ ಮಕ್ಕಳಿಗೆ, ಸ್ನ್ಯಾಕ್ಸ್ ಥರ ತಿನ್ಕೊಳಕ್ಕೆ. ಇದನ್ನು ಕಿಟ್ಟಿ ಪಾರ್ಟಿಗೂ ಕೂಡ ನೀವು ಮಾಡ್ಕೋಬೋದು. ಟ್ರಯಾಂಗಲ್ ಥರ ಸರ್ವ್ ಮಾಡಿದರೆ ಆ ಪೋರ್ಷನ್ ದೊಡ್ಡವ್ರಿಗೆ ಚೆನ್ನಾಗಾಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಸರ್ಕಲ್ಸ್ ಥರ ಮಾಡಿಕೊಡಿ, ಚಿಕ್ಕ ಸರ್ಕಲ್ಸ್ ಥರ. ಇದನ್ನು ಒಂದಕ್ಕೇನು ನೀರೇನು ಹಾಕೋದು ಬೇಕಿಲ್ಲ, ಇದಿಷ್ಟೇ ಸಾಕು, ಚೆನ್ನಾಗಾಗುತ್ತೆ. ತಿಕ್ಕಬೇಕು ನಮಗೆ ಪಿಜ್ಜಾ ಮೇಲೆ ಹಚ್ಕೊಂಡಾಗೆ, ಅದು ಸೋರಬಾರ್ದು, ನಿಂತ್ಕೋಬೇಕು ಪಿಜ್ಜಾ ಮೇಲೆ. ಟೊಮೆಟೊ ಹಣ್ಣಿನಲ್ಲಿ ಇರುವಂಥ ನೀರಿನ ಅಂಶನೇ ಸಾಕು ಇದಕ್ಕೆ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನಾನಿವಾಗ ನಿಜವಾಗ್ಲೂ ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ರೆಸಿಪಿನ ಮನೆಯಲ್ಲೇ. ಅದಲ್ಲದೇನೂ ಕೂಡ ನಾನು ಇದನ್ನು ಹೇಳುವ ಹೊತ್ತಿನಲ್ಲೇ ಕರೆಕ್ಟ್ ಪ್ರಮಾಣ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀವು ಕೂಡ ಅಷ್ಟೇ ಹಾಕಿ, ತುಂಬ ರುಚಿ ಬಂದಿದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಏನೇನು ಕೊಟ್ಟಿದ್ದೀನಲ್ಲ ಪರ್ಫೆಕ್ಟಾಗಿದೆ. ಸೊ ಏನೂ ಹೆಚ್ಚು ಕಡಿಮೆ ಮಾಡೋದು ಬೇಕಿಲ್ಲ. ನಾನು ಇದ್ದಿದ್ದಂಗೆ ಹೆಂಗೆ ಹೇಳಿದ್ದೀನಿ ಅಷ್ಟೇ ಫಾಲೋ ಮಾಡಿ, ನಿಮಗೂ ಕೂಡ ಗ್ಯಾರಂಟಿ ಆರಾಮಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ಸಾಸ್ ರೆಡಿ ಆಯಿತು. ಇವಾಗ ಪಿಜ್ಜಾ ಬೇಸ್ ಮಾಡ್ಕೊಳ್ಳೋಣಂತೆ. ಹಿಟ್ಟನ್ನು ಕಲಸಿಟ್ಟು ಏರ್ ಫ್ರೈಯರ್ನಲ್ಲಿ ಮುಚ್ಚಿಟ್ಬಿಟ್ಟಿದೆ, ಚೆನ್ನಾಗಿ ಫರ್ಮೆಂಟ್ ಆಗಲಿ ಅಂತ. ಸುಮಾರು ಒಂದು 4 ತಾಸು ಆಗಿದೆ. ಪರವಾಗಿಲ್ಲ, ಚೆನ್ನಾಗಿ ರೈಸ್ ಆಗಿದೆ. ಇಷ್ಟೊಂದೆಲ್ಲ ಒಳ್ಳೆ ಹಿಟ್ಟು ಹಾಕಿದ ಮೇಲೆ ಇಷ್ಟು ರೈಸ್ ಆದ್ರೂ ನಮಗೆ ಒಳ್ಳೆಯದೇ. ನಾನು ಈ ಪಾತ್ರೆನ ಹತ್ತಿರ ಹಿಡಿತೀನಿ, ನಿಮ್ಗೆ ಗೊತ್ತಾಗುತ್ತೆ ಅಂತ ರೈಸ್ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ಥರ ಪಿಜ್ಜಾ ಮಾಡಿಕೊಟ್ರೆ ನಮಗೂ ಕೂಡ ಪೇರೆಂಟ್ಸ್ಗೆ ಖುಷಿ ಆಗುತ್ತೆ, ಮಕ್ಕಳು ಒಳ್ಳೆ ತಿಂತಾ ಇದ್ದಾರೆ ಅಂತ. ಆಮೇಲೆ ಬೇಜಾರು ಆಗಲ್ಲ ಮಕ್ಕಳಿಗೆ, ಒಳ್ಳೆ ಪಿಜ್ಜಾ ಸಿಗ್ತಾ ಇದೆ ಅಂತ ಅವ್ರಿಗೆ ಗೊತ್ತೂ ಆಗಲ್ಲ. ಎಷ್ಟು ಒಳ್ಳೆ ಹಿಟ್ಟನ್ನು ಸೇರಿಸಿ ನಾವು ಈ ಥರ ಪೌಷ್ಟಿಕ ಪಿಜ್ಜಾ ಮಾಡ್ತಾ ಇದ್ದೀವಿ ಅಂತ. ನೋಡಿ ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ನಾನು ಪಂಚ್ ಮಾಡಿ ತೋರಿಸ್ತೀನಿ ಎಷ್ಟು ಏರಿಯಾ ಆಗಿದೆ ಅಂತ. ಇದನ್ನು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ನಾನು ಇದನ್ನು ಮಿಕ್ಕಿದ 3ನ ಮತ್ತೆ ಈ ಬೌಲ್ನಲ್ಲಿ ಹಾಕಿಬಿಟ್ಟು ಕ್ಲಿಂಗ್ ಫಿಲ್ಮ್ದಿಂದ ಮುಚ್ಚಿಬಿಡ್ತೀನಿ. ಸೊ ಡಸ್ಟ್ ಮಾಡೋಕ್ಕೆ ಒಂಚೂರು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಲಟ್ಟುಂಗೆಲಿಂದ ಲಟ್ಟಿಸ್ತಾ ಇದ್ದೀನಿ ಇದನ್ನು. ಓಕೆನಾ? ಇದನ್ನು ಆದ ತಕ್ಷಣ ನಾವು ಲಟ್ಸೋದು ಆದ ತಕ್ಷಣ ಇದಕ್ಕೆ ಫೋರ್ಕ್ ತೊಗೊಂಡು ಇದನ್ನು ಚುಚ್ಚೋಣ ಅಲ್ಲಲ್ಲೇ. ಇದನ್ನಲ್ಲಿ ಬ್ಯಾಸಿಲ್ ಲೀವ್ಸ್ ಎಲ್ಲ ಹಾಕಿರೋದ ಕಾರಣಕ್ಕೆ ಅಲ್ಲಲ್ಲಿ ನಿಮಗೆ ಒಂದು ಸ್ವಲ್ಪ ಗ್ರೀನ್ ಲೀವ್ಸ್ ಕಾಣಿಸ್ತಾ ಇದೆ ನೋಡಿ, ಅದು ಫ್ಲೇವರು ಕೊಡುತ್ತೆ ಹಾಗೂ ರುಚಿನೂ ತುಂಬ ಚೆನ್ನಾಗಾಗುತ್ತೆ. ಪಿಜ್ಜಾ ಬೇಸು ಸಪ್ಪಿ ಅನಿಸಲ್ಲ. ಬೇಕು ಅಂದ್ರೆ ಅಜ್ವೈನ್ ಕೂಡ ಹಾಕ್ಕೋಬೋದು. ನಾನಿವತ್ತು ಅಜ್ವೈನ್ ಹಾಕೋಣ ಅಂತಿದ್ದೆ, ಬಟ್ ಇರಲಿ ಬಿಡು ಸಾಕು ಇಷ್ಟೇ ಅಂತ ಅಂದ್ಕೊಂಡೆ. ಅಜ್ವೈನ್ ಹಾಕ್ಕೊಂಡ್ರೆ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ನಾನು ಇಷ್ಟು ಈ ಥರ ಲಟ್ಸ್ಕೊಂಡಿದ್ದೀನಿ. ಇವಾಗ ಇದನ್ನು ಹೀಗೆ ಚುಚ್ತಾ ಇದ್ದೀನಿ ಅಲ್ಲಲ್ಲೇ, ಇದು ಉಬ್ಬಲ್ಲ ಅಂತ. ನಾನು ಇದನ್ನು ಏರ್ ಫ್ರೈಯರ್ನಲ್ಲೇ ಇಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಓವನ್ನಲ್ಲೂ ಕೂಡ ಇದನ್ನು ಇಟ್ಕೋಬೋದು. ಇವಾಗ ಅದನ್ನು ಏರ್ ಫ್ರೈಯರ್ನ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ. ಅಷ್ಟರಲ್ಲೇ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಈ ಪಿಜ್ಜಾ ಬೇಸ್ನ ಈ ಟ್ರೈನಲ್ಲಿ ಹಾಕಿ, ಇದು ಪ್ರೀ ಹೀಟೆಡ್ ಓವನ್ 5 ನಿಮಿಷ ಪ್ರೀ ಹೀಟ್ ಆಯಿತು. ಇವಾಗ 190 ಡಿಗ್ರೀಸ್ ಟೆಂಪ್ರೇಚರ್ಗೆ 5 ನಿಮಿಷ ಸೆಟ್ ಮಾಡ್ತಾ ಇದ್ದೀನಿ ನಾನು. ಪಾಪ ಸುಮಾರು ಜನ ಕೇಳ್ತಾಯಿದ್ರು, ಯಾರ್ಯಾರಿಗೂ ಮನೆಯಲ್ಲಿ ಪಾರ್ಟೀಸ್ ಏನೇನೋ ನಡೀತಾ ಇದೆ, ನನ್ನ ಚಾನೆಲ್ ಬೇರೆ ಎಲ್ಲ ತಪ್ಪಿಸ್ಕೊಂಡು ಹೋಯ್ತಲ್ವ. ಸೊ ಅದ್ರಿಗೋಸ್ಕರ ಈಗ ಐಟಮ್ಸ್ ಮಾಡೋದನ್ನೇ ಪಾರ್ಟಿ ಐಡಿಯಾಸ್ ಥರ ಬಳಸ್ಕೋಬೋದು. ಇದನ್ನು ದೊಡ್ಡದಾಗಿ ಒಂದು ಲಟ್ಟಿಸ್ಕೊಂಬಿಡಿ. ಆಮೇಲೆ ಚಿಕ್ಕ ನಿಮ್ಮ ಮನೆಯಲ್ಲಿ ಕಟರ್ ಇರುತ್ತಲ್ಲ ರೌಂಡಿಗೆ, ಅಥವಾ ಕಪ್
ಕಪ್ಪಿರುತ್ತಲ್ಲ ಮನೆಯಲ್ಲಿ, ಬಟ್ಲು ಕಪ್ಪು ಯಾವುದಿದ್ರೂ ತೊಂದರೆ ಇಲ್ಲ, ಅದನ್ನು ಯೂಸ್ ಮಾಡಿ ಚಿಕ್ಕದು ಮಾಡಿ ಅವಾಗ ಫಿಂಗರ್ ಫುಡ್ ಅಂತೀವಲ್ಲ ಆ ಥರ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಕುಕ್ಕಿ ಕಟರ್ ರೌಂಡ್ ಶೇಪ್ನಲ್ಲಿರೋದು ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಅದು, ಹಾರ್ಟ್ ಶೇಪ್ನಲ್ಲೇ ವ್ಯಾಲೆಂಟೈನ್ಸ್ ಡೇ ಇದ್ದಾಗೆ ಯಾವುದಾದ್ರೂ ಬಳಸಿ. ಈಗ ನೋಡಿ ನಮ್ಮ ಮನೆಯಲ್ಲಿ ಕಪ್ಪಿದೆ, ಮಾಮೂಲು ಕಪ್, ಇದಕ್ಕೇನು ಮತ್ತೆ ಹೊಸದು ಹೋಗಿ ನೀವು ಪರ್ಚೇಸ್ ಮಾಡಲೇಬೇಕು ಅಂತೇನಿಲ್ಲ. ಈ ಥರ ರೌಂಡ್ ಕಪ್ ಶಾರ್ಪ್ ಎಡ್ಜ್ ಇರುತ್ತಲ್ಲ ಆ ಥರದ್ದು ತೊಗೊಳ್ಳಿ. ಇದನ್ನು ಈ ಥರ ಇಟ್ಬಿಟ್ಟು ಹೀಗೆ ಈ ಥರ ಚಿಕ್ಕದು ಪಾರ್ಟಿ ಫುಡ್ ಐಡಿಯಾಸ್ ಪರ್ಫೆಕ್ಟ್ ಆಗಿರುತ್ತೆ. ಈ ಥರ ಕೊಟ್ಟರೆ ಫಿಂಗರ್ ಫುಡ್ ಅಂತೀವಲ್ಲ, ಪಾರ್ಟೀಸ್ನಲ್ಲೇ ಈ ಥರ ಚಿಕ್ಕದು ಪಿಜ್ಜಾ ಮಾಡಿ ಕೊಟ್ಟರೆ ಮಕ್ಕಳಿಗೂ ಖುಷಿ, ದೊಡ್ಡವ್ರಿಗೂ. ಆಮೇಲೆ ಎಷ್ಟೊಂದು ವೆರೈಟಿನೂ ಮಾಡ್ದಂಗೆ ಆಗುತ್ತೆ, ಚೆನ್ನಾಗೂ ಅನಿಸುತ್ತೆ, ನೋಡೋಕ್ಕೂ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಐಡಿಯಾನ ಖಂಡಿತ ನೀವು ಬಳಸ್ಕೋಬೋದು. ಸುಮಾರು ಜನ ನನಗೆ ರಿಪ್ಲೈ ಮಾಡ್ತಾ ಇದ್ದೀರಾ, ಚಾನಲ್ ಕಳ್ಕೊಂಡನಲ್ಲ ನಾನು, ಅಲ್ಲಿ ಪಾರ್ಟಿ ಬೋರ್ಡ್ ಐಡಿಯಾಸ್ ಸುಮಾರು ಇತ್ತು ನಂದ್ರನಲ್ಲೇ. ಸಾರಿ, ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ನ. ಖಂಡಿತ ಬಂದೇ ಬರುತ್ತೆ ವಾಪಸ್ ಅಂತ ಅಂದ್ಕೊತಾ ಇದ್ದೀವಿ. ನಾವು ಸುಮಾರು ಕಡೆ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ದೀವಿ, ರಿಪೋರ್ಟ್ ಮಾಡಿದ್ದೀವಿ, ಬಟ್ ಇನ್ನೂ ನಮ್ಗೆ ಯಾವ ಕಡೆಲಿಂದ್ರೂ ರಿಪ್ಲೈ ಬಂದಿಲ್ಲ. ಆದರೂ ಕೂಡ ನಾನು ತುಂಬ ಹೋಪ್ಸ್ ಹೈ ಇಟ್ಕೊಂಡಿದ್ದೀನಿ ಬಂದೇ ಬರುತ್ತೆ ಅಂತ. 1 ತಿಂಗಳು ಆಗೋಯ್ತು, ಇನ್ನು ತುಂಬ ಟೈಮ್ ಕಾಯೋಕ್ಕಾಗಲಿಲ್ಲ, ಅದ್ರಗೋಸ್ಕರ ಇದನ್ನು ಶುರು ಮಾಡ್ಕೊಂಬಿಡೋಣ, ಇದ್ದೇ ಇರುತ್ತೆ ಅಂತ. ಸರಿ, ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಎಷ್ಟೊಂದು ಬಂತು ಒಂದೇ ಮಾಡಿದ್ರು. 3, 6, 3, 9, 12 ರೌಂಡ್ ಶೇಪಿಂದು ಚಿಕ್ಕದು ಆಗಿದೆ. ಒಂದು ಡ್ರಿಂಕ್ ಸಹ ತೋರಿಸ್ತಾ ಇದ್ದೀನಿ ಕೊನೆಗೆ. ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ಕಲರ್ಫುಲ್ ಆಗೂ ಇರುತ್ತೆ, ಆಮೇಲೆ ಕುಡಿಯೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತು ಮಾಡಿರುವಂಥ ಐಟಮ್ಸ್ನಲ್ಲೇ ನಿಮಗೆ ಇವತ್ತು ಪಾರ್ಟಿ ಬೋರ್ಡ್ ಐಡಿಯಾಸ್ ಬೇಕು ಅಂದರೆ 3 ನಮೂನೆ ಅಡುಗೆ ಡೆಫಿನೆಟ್ಲಿ ಈ ವಿಡಿಯೋಲಿಂದ ನೀವು ಖಂಡಿತ ತೊಗೋಬಹುದು. ಈ ಪಿಜ್ಜಾ ಬೇಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಾಗಿದೆ ಅಲ್ಲ, ತಿಕ್ಕು ಇದೆ, ತುಂಬ ತೆಳ್ಳಗೂ ಇಲ್ಲ. ಇದು ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಇಷ್ಟು ಸೈಜ್ ಬರುತ್ತೆ, 2 ಕೈ ಇಟ್ಟರೆ ಫುಲ್ ಕಂಪ್ಲೀಟಾಗಿ ತುಂಬಿದೆ. ಸೊ ಇಷ್ಟು ಸೈಜ್ ಬರುತ್ತೆ. ಈ ಥರ ರ್ಯಾಕ್ ಮೇಲೆ ಈ ಥರ ಪಿಜ್ಜಾ ಬೇಸ್ ಆದ ತಕ್ಷಣ ಇಲ್ಲಿ ಇನ್ನೂ ತುಂಬ ಬಿಸಿ ಬಿಸಿ ಇದೆ, ಅದಕ್ಕೆ ಈ ಥರ ಇಟ್ಟರೆ ಗಾಳಿ 2 ಕಡೆ ಆರುತ್ತೆ. ಇದು ರ್ಯಾಕ್, ಇದು ಸ್ಟ್ಯಾಂಡ್ ಇದೆ, ಹಿಂಗಿಟ್ಟರೆ ಗಾಳಿ ಆಡಿ ಇದು ಹಸಿ ಉಳ್ಕೊಂಡಲ್ಲ, ಆವಾಗ ನೀವು ಸ್ಟೋರ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ. ತುಂಬ ತಣ್ಣಗಾಗಬೇಕು ಇದು 2 ಕಡೆ, ಆವಾಗ ನೀವು ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ರೂ ಕೂಡ ಈ ಚಿಕ್ಕ ಪಿಜ್ಜಾ ಬೇಸಸ್ನೂ ಕೂಡ ಈ ಥರ ಏರ್ ಫ್ರೈಯಿಂಗ್ ಟ್ರೈನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಸಹ 5 ನಿಮಿಷಕ್ಕೆ ಇಡೋಣ 190 ಡಿಗ್ರೀಸ್ ಟೆಂಪ್ರೇಚರ್ಗೆ. ಒಟ್ಟಿಗೆ ಜೋಡಿಸಿಟ್ಟಿದ್ದೀನಿ, ಇದನ್ನು ಏರ್ ಫ್ರೈ ಮಾಡ್ತೀನಿ ಇವಾಗ. ಇದೇ ಲಾಸ್ಟ್ ಬ್ಯಾಚು. ನಾನು ಇನ್ನೊಂದು ವಿಷಯನೇ ಹೇಳೋದು ಮರ್ತುಬಿಟ್ಟೆ ನಾನು ನಿಮಗೆ. ಇದನ್ನು ಇವಾಗ ಮಾಡುವ ಹೊತ್ತಿನಲ್ಲಿ ಲಟ್ಟಿಸಿದ ಮೇಲೆ ನಾನು ಏರ್ ಫ್ರೈ ಇಟ್ಟಾಗೆ ಯಾವುದೇ ರೀತಿಯಾಗಿ ಎಣ್ಣೆ ಏನು ಹಾಕಿಲ್ಲ, ಬೇಕಿಲ್ಲ. ನಿಮಗೆ ಈ ಥರ ಡ್ರೈ ಆಗೇ ಇರಬೇಕು ಇದು ಪಿಜ್ಜಾ ಬೇಸ್ ಬಂದರೆ. ಗಾರ್ಲಿಕ್ ಬಟರ್ ಅಂತ ತುಂಬ ಚೆನ್ನಾಗಿರುತ್ತೆ, ಇದನ್ನು ಮಿಸ್ ಮಾಡಬೇಡಿ. ಇದನ್ನು ಪಿಜ್ಜಾನಲ್ಲಿ ಅಲ್ಲಲ್ಲೇ ಹಾಕ್ಕೊಂಡ್ರೆ ಗಾರ್ಲಿಕ್ ಬಟರ್ ತುಂಬ ಟೇಸ್ಟಿ ಆಗುತ್ತೆ. ಇದಕ್ಕೆ ನಮ್ಮ ಮನೆಯಲ್ಲಿ ಇರುವಂಥ ಸ್ಪ್ರೆಡ್ ಬಟರ್ ಅಂತೀವಲ್ಲ, ಬಟರ್ ಸ್ಪ್ರೆಡ್, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೆಣ್ಣೆ ತೊಗೊಂಡಿದ್ದೀನಿ, ಇದಕ್ಕೆ ಒಂಚೂರು ಉಪ್ಪು, ಗಾರ್ಲಿಕ್ ಗ್ರ್ಯಾನ್ಯೂಲ್ಸ್ನ, ಪುಡಿ ಆಗಿರುವಂಥ ಗಾರ್ಲಿಕ್ಕು, ಡ್ರೈ ಆಗಿರುವಂಥ ಗಾರ್ಲಿಕ್, ಇದು ಒಂಥರ ಇದೇ ಮೇನ್ ಕಿಕ್ ಕೊಡುವಂಥದ್ದು. ಸೊ ಇದನ್ನು ಮಿಸ್ ಮಾಡೋಕ್ಕಾಗಲ್ಲ. ಚೂರು ಪಾರ್ಸ್ಲೆ, ಡ್ರೈ ಪಾರ್ಸ್ಲೆ ಇದು, ಸರಿನಾ? ಇದಾದಮೇಲೆ ಇದರಲ್ಲೇ ನಾನು ಮಿನ್ಸ್ಡ್ ಗಾರ್ಲಿಕ್ ಅದನ್ನು ಹಾಕ್ಕೊತಾ ಇದ್ದೀನಿ. ಸಪೋಸ್ ನಿಮ್ಮ ಹತ್ರ ಗಾರ್ಲಿಕ್ ಗ್ರ್ಯಾನ್ಯೂಲ್ಸ್ ಇರಲಿಲ್ಲ ಅಂದರೆ ಈ ಥರ ಮಿನ್ಸ್ಡ್ ಗಾರ್ಲಿಕ್ನೂ ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಸ್ಟ್ರಾಂಗ್ ಆ್ಯಂಡ್ ಪಂಜೆಂಟ್ ಬರುತ್ತೆ, ಅದಕ್ಕೆ ನಾನು ಅದಲ್ದೇನೂ ಕೂಡ ಇದನ್ನು ಕೂಡ ಬಳಸ್ತಾ ಇದ್ದೀನಿ. ಇದು ನಮಗೆ ಬೇಕಲ್ವಾ, ಇಂಡಿಯನ್ ವರ್ಷನ್ ಅಂದ ತಕ್ಷಣ ನಮಗೊಂದು ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ಸ್ ಇದ್ರೇ ಇಷ್ಟ ಎಲ್ಲದು. ಅದ್ರ ಜೊತೆಯಲ್ಲೇ ನಾನು ಗ್ರೀನ್ ಚಿಲ್ಲಿ ಪೇಸ್ಟ್, ಬರೀ ಹಸಿ ಮೆಣಸಿನ್ಕಾಯಿನ ಉಪ್ಪು ಜೊತೆಯಲ್ಲಿ ರುಬ್ಕೊಂಡಿರೋದು. ನಮ್ಮ ಮನೆಯಲ್ಲಿ ಯಾವಾಗಲೂ ಇದು ಇರುತ್ತೆ, ಎಲ್ಲ ಅಡುಗೆಗೂ ನಾನು ಇದನ್ನು ಬಳಸ್ತೀನಿ. ಯಾರೋ ಇದನ್ನು ಕೇಳಿದ್ರಿ, ಸೊ ಅದನ್ನೇ ತಿಳಿಸ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡು ಇಟ್ಕೊಂಡ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ರೆಡಿ ಇರುತ್ತೆ. ಗಾರ್ಲಿಕ್ ಬಟರ್ ತುಂಬ ಚೆನ್ನಾಗಿರುತ್ತೆ, ಇದನ್ನು ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ಇದನ್ನು ಪಿಜ್ಜಾ ಮೇಲೆ ಹಾಕ್ಕೊಳಕ್ಕೆ ಇದು ಒಂಥರ ಟಾಪಿಂಗ್. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು, ಇದು ರೆಡಿ ಇದೆ. ಇವಾಗ ನಮ್ಮ ಪುಟ್ಟಮ್ಮ ಮನೆಗೆ ಬಂದಳು, ಅವಳು ತುಂಬ ಹಸಿವಾಗಿದೆ, ಅದಕ್ಕೆ ಅವಳಿಗೋಸ್ಕರ ಇವತ್ತು ಪಿಜ್ಜಾ ಮಾಡ್ತಾಯಿದ್ದೀನಿ. ಇದು ಅವಳಿಗೋಸ್ಕರ ಸ್ಪೆಷಲಿ ಮಾಡೋದಕ್ಕೆ. ಅವಳಿಗೆ ಯಾವ್ದಾವ್ದು ಇಷ್ಟ, ಏನೇನು ಬೇಕೋ ಅದನ್ನು ಕರೆಕ್ಟಾಗಿ ಅದಷ್ಟೇ ಹಾಕ್ತೀನಿ, ಮಿಕ್ಕಿದ್ದನ್ನೆಲ್ಲ ನನ್ನ ಪಿಜ್ಜಾಗೆ ಹಾಕ್ಕೊತೀನಿ. ನಾನು ಮಾತ್ರ ಯಾವುದು ತಪ್ಪಿಸಲ್ಲ ನನ್ನ ಪಿಜ್ಜಾಗೆ. ಹೋಗ್ಬೇಕಮ್ಮ, ಎಲ್ಲ ಬೇಕಾ? ಪೆಪ್ಪರ್ಸು ಆಲೂಪಿನೋಸ್ ಬೇಡ. ಸರಿ, ಗಾರ್ಲಿಕ್ ಬಟರ್ ಬಾ. ಚೀಸ್ ಹಾಕ್ಲಾ ಬೇಡ? ಚೀಸ್ ಹಾಕ್ಲಾ? ಓಕೆ. ಪಿಜ್ಜಾ ಬೇಸ್ ಮೇಲೆ ಸಾಸ್ ಹಾಕಿದ್ದಾಯಿತು. ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಬಂದು ಸ್ವೀಟ್ ಕಾರ್ನ್. ಅವಳಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ, ಸೊ ಒಂದು ಸ್ವಲ್ಪ ಜಾಸ್ತಿಯಾಗಿ ಎಲ್ಲ ಕಡೆನೂ ಉದುರಿಸ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಹಾಕಿದ್ದೀನಿ. ಇದು ಆಲಿವ್ಸು ಫುಲ್ ಹಾಕ್ಲಾ, ಹೆಚ್ಚಿದ್ದು ಹಾಕ್ಲಾ, ಹಿಂಗೆ ಸರ್ಕಲ್ಸ್ ಕಟ್ ಹಾಕ್ಲಾ? ಅಮೂಲ್ ಪೈನಾಪಲ್ಸ್. ಇದು ಗಾರ್ಲಿಕ್ ಬಟರ್ ಯೂಸ್ ಮಾಡುವತ್ನಲ್ಲಿ 2 ಸ್ಪೂನ್ನ ಬಳಸಿ, ಆವಾಗ ನಿಮ್ಗೆ ಇದನ್ನು ಹಾಕೋಕ್ಕೆ ಈಸಿ ಆಗುತ್ತೆ.
ನಾನು ಎಲ್ಲ ಕಡೆನೂ ಒಂದು ಚೂರನ್ನ ಹಾಕಿದ್ದೀನಿ, ಅದು ಸ್ಪ್ರೆಡ್ ಆಗಲಿ ಅಂತ. ಈ ಥರ 2 ಸ್ಪೂನ್ ತೊಗೊಂಡು ಹೀಗೆ ಹಾಗೂ ಅದ್ರ ಮೇಲೆ ಒಂಚೂರು ಆಯಿಲ್ನ ಡ್ರಿಸಲ್ ಮಾಡಿ ಇವಾಗ ಇದನ್ನು ಏರ್ ಫ್ರೈಯರ್ನಲ್ಲಿ ಇಡ್ತಾ ಇದ್ದೀನಿ 5 ಮಿನಿಟ್ಸ್ಗೆ 190 ಡಿಗ್ರೀಸ್ ಟೆಂಪ್ರೇಚರ್. ಪುಟ್ಟಮ್ಮ ಇದನ್ನು ಪೂರ್ತಿ ಸಣ್ಣದು ಮಾಡಲಾ 4 ಮಾಡಿಬಿಡ್ಲಾ? ಎಲ್ರಿಗೂ ಪಿಜ್ಜಾ ಮಾಡಿಕೊಟ್ಟಿದ್ದಾಯಿತು. ಸಂತೋಷ್ ಪಿಜ್ಜಾನು ಇವಾಗ ಓವನ್ನಲ್ಲಿದೆ, ಏರ್ ಫ್ರೈಯರ್ನಲ್ಲಿದೆ. ಸನಿಕಾ ಅವಳದು ತಿಂತಾ ಇದ್ದಾಳೆ. ಸಂತೋಷ್ದು ಇನ್ಸ್ಟಾಗ್ರಾಮ್ ಸಲಕ್ಕೆ ಶೂಟ್ ಮಾಡಿದ್ದಾಯಿತು. ಈಗ ಕೊನೆಯದಾಗಿ ನಾನು ನನ್ನ ಸಲಕ್ಕೆ ಮಾಡ್ಕೊತಾ ಇದ್ದೀನಿ. ನಂದು ಪಿಜ್ಜಾ ಬಂದಾಗೆ ನಾನು ಅದಕ್ಕೆ ಪಿಜ್ಜಾ ಬೇಸ್ಗೆ ಸಾಸ್ ಹಾಕಿದ್ದೀನಿ. ಅದ್ರ ಜೊತೆಯಲ್ಲೇ ಕಿಕ್ ಕೊಡೋಕ್ಕೆ ಈ ಥರ ಚಿಲ್ಲಿ ಫ್ಲೇಕ್ಸ್ನ ಎಲ್ಲ ಕಡೆಯೂ ಉದುರಿಸ್ಕೊತಾ ಇದ್ದೀನಿ. ನನಗೆ ಖಾರ ಇದ್ದರೆ ತುಂಬ ಇಷ್ಟ. ಅದ್ರಗೋಸ್ಕರ ನೋಡಿ ಎಷ್ಟೊಂದು ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಅಂತ. ಪಿಜ್ಜಾದ ಅದೊಂದು ಒಳ್ಳೆಯದು. ನಮಗೋಸ್ಕರ ನಾವು ಒಂದೊಂದು ಪಿಜ್ಜಾ ಮಾಡ್ಕೊಂಡಾಗೆ ಯಾರಿಗೆ ಯಾವ ಥರ ಬೇಕೋ ಆ ಥರನೇ ನಾವು ಕಸ್ಟಮೈಸ್ ಮಾಡಿ ಹಾಕ್ಕೋಬೋದು ಎಲ್ಲದನ್ನು. ಈಗ ನಾನು ಮಶ್ರೂಮ್ ತಿನ್ನೋದೇ ಇಲ್ಲ, ಬಟ್ ನಮ್ಮ ಮನೆಯಲ್ಲಿ ಎಲ್ರಿಗೂ ಸಂತೋಷ್ಗೆ, ಶ್ರೇಯಾಗೆ, ಸನಿಕಾಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ. ಅವ್ರವ್ರ ಪಿಜ್ಜಾಗೆ ನಾನು ಮಶ್ರೂಮ್ ಹಾಕ್ಬಿಡ್ತೀನಿ, ಬಟ್ ನನ್ನ ಪಿಜ್ಜಾಗೆ ನಾನು ಮಶ್ರೂಮ್ ಹಾಕ್ಕೊಳಲ್ಲ. ಒಬ್ರಿಗೆ ಪೈನಾಪಲ್ ಬೇಕು, ಒಬ್ರಿಗೆ ಪೈನಾಪಲ್ ಬೇಡ, ಒಬ್ರಿಗೆ ಚೀಸ್ ಜಾಸ್ತಿ ಬೇಕು, ಒಬ್ರಿಗೆ ಚೀಸ್ ಕಮ್ಮಿ ಬೇಕು. ಹಾಗಾಗಿ ಈ ಥರ ಮಾಡ್ಕೊಳೋದೇ ಬೆಸ್ಟು. ಸರಿ, ಸ್ವೀಟ್ ಕಾರ್ನ್ ಹಾಕಿದೆ, ಆಮೇಲೆ ಆಲಿವ್ಸ್ನು ಕೂಡ ಹಾಕಿದ್ದೀನಿ. ಒಂದು ಸ್ವಲ್ಪ ಹೋಲ್ ಹಾಗೂ ಸ್ವಲ್ಪ ಹೆಚ್ಚಿರುವಂಥ ಆಲಿವ್ಸ್ ಹಾಗೂ ನಂದರಲ್ಲೇ ಆಲೋಪಿನೋಸ್ ಕೂಡ ಹಾಕ್ಕೊತಾ ಇದ್ದೀನಿ. ಅಲ್ಲಲ್ಲೇ ಎಲ್ಲ ಕಡೆಯೂ ಉದುರಿಸ್ಕೊಂಡು ಇದಕ್ಕೆ ಬೆಲ್ ಪೆಪ್ಪರ್ಸ್ ಹೆಚ್ಕೊಂಡಿರುವಂಥ ಉದ್ದಕ್ಕೆ ಅದು ಸಹ ಎಲ್ಲ ರೀತಿಲಿಂತ ತುಂಬ ಕಲರ್ಫುಲ್ಲು ಕಾಣಿಸ್ತಾ ಇದೆ. ಎಲ್ಲ ಕಲರ್ಸು ಬಂದಿದ್ದಕ್ಕೆ ನೋಡೋಕ್ಕೆ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಫ್ಕೋರ್ಸ್ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಪ್ರತಿಯೊಂದು ವೆಜಿಟೇಬಲ್, ಫ್ರೂಟ್ ಇದರಲ್ಲಿ ಇರುವಂಥದ್ದು ಎಲ್ಲನೂ ಬೇರೆ ಬೇರೆ ಫ್ಲೇವರ್ಸ್ ಅಲ್ಲ, ಎಲ್ಲನೂ ಹಾಕಿದಾಗೆ ತುಂಬ ಚೆನ್ನಾಗಿರುತ್ತೆ. ನನಗೇನಪ್ಪ ಖುಷಿ ಅಂದರೆ ಇದು ಬೇಸ್ ತುಂಬಾ ಹೆಲ್ತಿ ಅಲ್ವಾ, ಅದ್ರಗೋಸ್ಕರ ನನಗೆ ಖುಷಿ ಆಗ್ತಾಯಿದೆ ಹೆಲ್ತಿಯಾಗಿ ಮಾಡಿ ತಿಂತಾ ಇದ್ದೀನಿ ಅಂತ. ಪಿಜ್ಜಾ ತಿಂದಾಗೂ ಏನು ಯೋಚನೆ ಇಲ್ಲ, ಡೈಜೆಷನ್ನು ಕೂಡ ಈಸಿಯಾಗಿ ಆಗುತ್ತೆ. ಅದ್ರ ಜೊತೆಯಲ್ಲಿ ಈರುಳ್ಳಿ ಚೆನ್ನಾಗಿರುತ್ತಲ್ಲ, ರಾ ಈರುಳ್ಳಿ ತುಂಬಾ ಫ್ಲೇವರ್ಫುಲ್ ಅಲ್ಲ, ನಮಗೆಲ್ರಿಗೂ ಇಷ್ಟ ಅಲ್ವಾ ಇಂಡಿಯನ್ ಅಡುಗೆನಲ್ಲೇ ಸ್ಯಾಲೆಡ್ ಥರ ಈರುಳ್ಳಿ ಹಾಕ್ಕೊಂಡು ತಿನ್ನೋಕ್ಕೆ. ಅದನ್ನೇ ಈರುಳ್ಳಿನೂ ಕೂಡ ಒಂಚೂರು ಬಿಡಿಯಾಗಿ ಹಾಕ್ಕೊತಾ ಇದ್ದೀನಿ ಅಲ್ಲಲ್ಲೇ. ಎಲ್ಲ ಆಯಿತು ಆಲ್ಮೋಸ್ಟು. ಅದ್ರ ಜೊತೆಯಲ್ಲೇ ಇವಾಗ ನಾನು ಈ ಗಾರ್ಲಿಕ್ ಬಟರ್ ಇದನ್ನು 2 ಸ್ಪೂನ್ ಇಟ್ಕೊಂಡು ಈ ಥರ ಅಲ್ಲಲ್ಲೇ ಹಿಂಗೆ ಈ ಥರ ಸ್ಕೂಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಕಡೆ ಈ ಥರ ಹಾಕ್ಕೊಂಡಾಗೆ ಬಟರ್ ಮೆಲ್ಟ್ ಆಗುತ್ತೆ ನೋಡಿ, ಓವನ್ನಲ್ಲಿ ಇಟ್ಟಾಗೆ. ಓಹೋ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾತ್ರ ನೀವು ಸ್ಕಿಪ್ ಮಾಡಬೇಡಿ. ಇದು ಗಾರ್ಲಿಕ್ ಬಟರ್ ಖಂಡಿತ ಮಾಡಿ ಇದೇ ಥರ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ರುಚಿನಾಗ ಆಗುತ್ತೆ. ಸೊ ನಂದಾಯಿತು. ಇದನ್ನು ಮುಗಿಸೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಪಿಜ್ಜಾ. ನಾನಿವಾಗ ಇದನ್ನು ಬಿಸಿಯಾಗಿ ಎಂಜಾಯ್ ಮಾಡ್ತೀನಿ ನಮ್ಮ ಬ್ಯಾಕ್ ಗಾರ್ಡನಲ್ಲಿ ಕೂತ್ಕೊಂಡು. ಸೊ ನಾನಿವಾಗ ಪೆನಿ ಪಾಸ್ತಾ ತೊಗೊಂಡಿದ್ದೀನಿ. ಇದು ಹೋಲ್ ವೀಟ್ ಪಾಸ್ತಾ. ಕರೆಕ್ಟ್ ಅಮೌಂಟ್ ನೀರು ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಅದ್ರ ಜೊತೆಯಲ್ಲಿ ಒಂದು ಸೂರು ಉಪ್ಪು ಸಹ ಹಾಕಿದ್ದೆ ಇದು ಕುದಿಯೋ ಹೊತ್ತಿನಲ್ಲೇ. ಇದು ಚೆನ್ನಾಗಿ ಮೆತ್ತಗಾಗಿದೆ ಹಾಗೂ ಒಂದು ಸ್ವಲ್ಪ ಸ್ಟಾರ್ಚ್ ಉಳಿದಿದೆ ನೋಡಿ. ಇದು ನೀರು ಈ ಥರ ಇರಬೇಕು, ಇದು ಕರೆಕ್ಟ್ ಆಗೋ ಹಾಗೆ. ಇದರಲ್ಲೂ ತುಂಬ ಶಕ್ತಿ ಇರುತ್ತೆ, ತುಂಬ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಇರುತ್ತೆ. ಇದನ್ನು ಬಿಸಾಕಬಾರ್ದು ನಾವು. ಆಮೇಲೆ ಇದು ಇರೋದ್ರಲ್ಲಿಂದ ತುಂಬ ಕ್ರೀಮಿ ಟೆಕ್ಸ್ಚರು ಬರುತ್ತೆ. ಇವಾಗ ಇದು ಆಗೋಗಿದೆ. ಪಿಜ್ಜಾದು ಸಾಸ್ ಇತ್ತಲ್ಲ, ಅದನ್ನೇ ನಾನು ಯಾವ ಪಾಸ್ತಾ ಬೇಕಂದ್ರೂ ಬಳಸ್ಬೋದು, ಬಟ್ ಇದು ಪೆನಿ ಪಾಸ್ತಾ ನನಗೆ ತುಂಬ ಇಷ್ಟ. ಯಾಕೆ ಗೊತ್ತಾ, ಇದರಲ್ಲಿ ಈ ಥರ ತೂತಿರುತ್ತಲ್ಲ, ಇದರಲ್ಲಿ ಸಾಸು ಚೆನ್ನಾಗಿ ಒಳಗಡೆ ಹೋಗುತ್ತೆ. ಆವಾಗ ಅದು ತಿಂದಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಸ್ಟಾರ್ಚ್ ಉಳಿಸ್ಬಿಟ್ಟು ಮಾಡಿರುವಂಥ ಸಾಸ್ನ ಪಾಸ್ತಾನಲ್ಲಿ ಹಾಕಿದಾಗೆ ಅದು ತುಂಬ ಚೆನ್ನಾಗಾಗುತ್ತೆ, ರುಚಿನೂ ಅನಿಸುತ್ತೆ. ಹೀಗೆ ಇದನ್ನು ಎಂಜಾಯ್ ಮಾಡಿ ತಿನ್ಬೋದು. ಸಾಸ್ನಲ್ಲೇ ನೀವು ಪಿಜ್ಜಾನು ಮಾಡ್ಬೋದು ಹಾಗೂ ಪಾಸ್ತಾನು ಮಾಡ್ಬೋದು. ಇವಾಗ ನಾನು ಪಿಜ್ಜಾನು ತಿಂದಿದ್ದಾಯಿತು, ಸಂತೃಪ್ತಿನೂ ಆಯಿತು. ಇವಾಗ ಒಂದು ಒಳ್ಳೆ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ಅದು ಡೈಜೆಷನು ಆಗುತ್ತೆ ಅಂತ ಕಾರಣಕ್ಕೆ ಸೊ ಮೊದಲನೇದಾಗಿ ನಾನು ಇದನ್ನಲ್ಲೇ ಐಸ್ ಕ್ಯೂಬ್ಸ್ನ ಹಾಕ್ತಾಯಿದ್ದೀನಿ. ಬಿಸಿಲು ಚೆನ್ನಾಗಿದೆ ಅಲ್ಲ, ಒಳ್ಳೆ ಬಿಸಿಲು, ಅದ್ರಗೋಸ್ಕರ ಈ ಥರ ಐಸ್ ಬಾಲ್ಸ್ ಇದೆ ನನ್ನ ಹತ್ರ. ಅದನ್ನು ಫಸ್ಟ್ ಲೇಯರಾಗಿ ಕ್ರ್ಯಾನ್ಬೆರಿ ಜ್ಯೂಸ್, ನಾನು ಕ್ರ್ಯಾನ್ಬೆರಿ ಜ್ಯೂಸ್ ತಂದಿದ್ದೀನಿ. ನಿಮ್ಮ ಹತ್ರ ಪೊಮೊಗ್ರಾನೇಟ್ ಜ್ಯೂಸ್ ಇದ್ರೂ ಪರವಾಗಿಲ್ಲ, ಸ್ಟ್ರಾಬೆರಿ ಜ್ಯೂಸ್ ಇದ್ರೂ ಪರವಾಗಿಲ್ಲ, ಎನಿಥಿಂಗ್ ಇನ್ ಪಿಂಕ್ ಕಲರ್. ಅಥವಾ ನಿಮ್ಮ ಹತ್ರ ಯಾವ ಥರದ್ದು ಈ ಥರ ಜ್ಯೂಸ್ ಇಲ್ಲಪ್ಪ ಅಂದರೆ ನೀವು ಸ್ಟ್ರಾಬೆರೀಸ್ನ ಅಥವಾ ಕ್ರ್ಯಾನ್ಬೆರೀಸ್ನ ಅಥವಾ ದಾಳಂಬ್ರಿ ಹಣ್ಣಿನ ಜಜ್ಜಿಬಿಟ್ಟು ಅದನ್ನು ಸೋಸಿ ಅದನ್ನು ಕೂಡ ಇದರಲ್ಲಿ ಹಾಕ್ಬೇಕಾ. ಇದರಲ್ಲಿ ನಾನು ಕ್ರ್ಯಾನ್ಬೆರಿ ಜ್ಯೂಸ್ ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾ ಅಂತೀವಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಂಡು ರೆಡಿಯಾಗಿರಬೇಕು. ಇದು ಸೋಡಾ ನನ್ನ ಹತ್ರ ಇರೋದು. ಸೊ
ಇವಾಗ ನಿಮ್ಗೆ ಇದಕ್ಕೆ ಬೇಕು ಅಂದರೆ ನೀವು ಒಂಚೂರು ಲಿಂಬೆಹಣ್ಣಿನ ರಸ ಹಾಕ್ಕೋಬೋದು. ಲಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಅದು ಕೂಡ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಾಗಿದೆ. ಖಂಡಿತ ಇದನ್ನು ಟ್ರೈ ಮಾಡಿ. ನಾನು ಇದನ್ನು ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ.